ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳ ನೋಟ ನಾನು ಶ್ರೀಪಾದ್ ಪಾಟೀಲ್ ಟಾಪ್ ಸ್ಟೋರಿನ ನೋಡೋಣ ವೀಕ್ಷಕರೇ ಟಾಪ್ ಸ್ಟೋರಿ ನಂಬರ್ 1 ದಲಿತ ದಾಳದ ಆಳ ರಾಜಕೀಯದಲ್ಲಿ ಉರುಳುವಂತಹ ಪ್ರತಿ ದಾಳಕ್ಕೂ ಒಂದೊಂದು ಆಳ ಇರುತ್ತೆ ಈಗ ಸಿದ್ದರಾಮಯ್ಯನವರು ಉರುಳಿಸಿರುವಂತಹ ದಲಿತ ದಾಳದ ಆಳ ಎಷ್ಟು ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ ಇನ್ನು ಎರಡನೇ ಸ್ಟೋರಿ ಏನು ಅಂತಂದ್ರೆ ಟಾಪ್ ಸ್ಟೋರಿ ನಂಬರ್ 2 ಎಲ್ಲಿಗೋ ಪಯಣ ಯಾವುದೋ ದಾರಿ ಏನೇನೋ ಕಸರತ್ತು ಕರಾಮತ್ತು ಮಾಡಿ ತಾಕತ್ತು ಪ್ರದರ್ಶನ ಮಾಡಿ ಬಂದಂತಹ ವಿಪತ್ತು ದೂರ ಮಾಡಿಕೊಂಡು ಹೆಂಗೆಂಗೋ ಮಂತ್ರಿ ಆದಮೇಲೆ ಗತ್ತು ತೋರಿಸೋಣ ಅಂತ ರೆಡಿ ಆದರೆ ಮತ್ತೆ ದೊಡ್ಡ ಆಪತ್ತು ಬಂದರೆ ಉಳಿದ ದಾರಿ ಯಾವುದು ಅದೇ ಯಾವುದೋ ದಾರಿ ಎಲ್ಲಿಗೋ ಪಯಣ ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ ಈಗ ಟಾಪ್ ಸ್ಟೋರಿ ನಂಬರ್ 1 ಬಿರುಗಾಳಿ ಏಕಾಏಕಿ ಬರಲ್ಲ ಬಿರುಗಾಳಿ ಬರೋಕ್ಕೂ ಮೊದಲು ಒಂದು ಮಹಾ ಮೌನ ಇರುತ್ತಂತೆ ಅದಾದ ಮೇಲೆ ಸಣ್ಣಗೆ ಗಾಳಿ ಶುರುವಾಗುತ್ತಂತೆ ಆಮೇಲೆ ಆ ಗಾಳಿಯೇ ಬಿರುಗಾಳಿ ಆಗುತ್ತಂತೆ ಈಗ ಸಿದ್ದರಾಮಯ್ಯನವರು ಉರುಳಿಸಿರುವಂತಹ ದಲಿತ ದಾಳಕ್ಕೂ ಈ ಬಿರುಗಾಳಿಗೂ ಏನು ಸಂಬಂಧ ನೋಡೋಣ ಒಳನೋಟದಲ್ಲಿ ಈ ಕಡೆ ಸ್ಟೇಜ್ ಮೇಲೆ ನಿಂತ್ಕೊಂಡು ದಲಿತರು ಒಳ ಮೀಸಲಾತಿ ನಾನೇ DCM ಮಾಡಿದ್ದು ಅಂತೆಲ್ಲ ಮಾತಾಡಿದ್ದಾರೆ ಆ ಕಡೆ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಕ್ ರೆಡಿಯಾಗಿದ್ದಾರೆ ದಿಲ್ಲಿಗೆ ಹೋಗುವಾಗ CM ಎದ್ದು ಹೋಗಿ ಇವರನ್ನ ಮಾತನಾಡಿಸಿದ್ರೆ ಮಾತೇ ಆಡ್ಲಿಲ್ವಂತೆ ಅಲ್ಲಿ ದಿಲ್ಲಿಲಿ ಹೈಕಮಾಂಡ್ ನಾಯಕರು ಮಾತಾಡಿಸಿದ್ರು ಅದೇ ಕಥೆಯಂತೆ ಒಟ್ನಲ್ಲಿ ಇದೆಲ್ಲ ನೋಡ್ತಿದ್ರೆ ಮುಂದೆ ದೊಡ್ಡ ಮಾರಿ ಹಬ್ಬನೇ ಇದೆ ಹಂಗ್ ಕಾಣ್ತಿದೆ ನೋಡು ಅಂತ ಯಾವುದೋ ರಾಜಕೀಯ ಮಾರಿ ಹಬ್ಬದ ಬಗ್ಗೆ ಮಾತಾಡ್ತಾ ಬಂದ್ರು ನಮ್ ಗೋವಿಂದಣ್ಣ ಅರೆ ಗೋವಿಂದಣ್ಣ ಯಾವ ಮಾರಿ ಹಬ್ಬ ಮಾಡೋದ್ಯಾರು ಹಬ್ಬ ಕಾದಿರೋದು ಯಾರಿಗೆ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಕೇಳಿದಾಗ ಬಾಯ್ ಬಿಟ್ಟು ನೋಡಿ ಕೈ ಪಾಳೆಯದಲ್ಲೇ ಗುಸುಗುಸು ಎದ್ದಿರುವ ಮಾರಿ ಹಬ್ಬದ ಕತೆ ವಿಷಯ ಏನಪ್ಪಾ ಅಂದ್ರೆ ನಿನ್ನೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಮಾತಾಡಿದ ಒಂದೊಂದು ಮಾತು ಸಿಕ್ಕಾಪಟ್ಟೆ ಟಾಕ್ ಆಗ್ತಿದೆ ಅದ್ ಯಾಕೆ ಅಂದ್ರೆ ಈ ವಿಡಿಯೋದಲ್ಲಿ ಸಿದ್ದರಾಮಯ್ಯನವರು DCM ಪೋಸ್ಟ್ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್ G ಪರಮೇಶ್ವರ್ ಅವರನ್ನ DCM ಮಾಡಿದ್ದಾರು ಅಂತ ಸಿದ್ದರಾಮಯ್ಯ ಕೇಳಿದಾಗ ನೀವೇ ಅಂತ ಎದುರಿಗಿದ್ದ ಜನರೇ ಹೇಳ್ತಾರೆ ಅಷ್ಟೇ ಅಲ್ಲ ಒಳ ಮೀಸಲಾತಿ ಜಾರಿ ಆಗ್ಲೇಬೇಕು ನಾನು ಒಳ ಮೀಸಲಾತಿ ಪರವಾಗಿದ್ದೇನೆ ನಾನೀಗ ಸರ್ಕಾರದ ಮುಖ್ಯಸ್ಥನಲ್ಲ ಆದ್ರೆ ನಂಗೆ ಅಧಿಕಾರ ಇರ್ಲಿ ಇಲ್ಲದೇ ಇರ್ಲಿ ನಾನು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀನಿ ಅಂತೆಲ್ಲ ಸಿದ್ದರಾಮಯ್ಯ ಮಾತಾಡಿರೋದು ಅವರ ಮುಂದಿನ ನಡೆಯ ಸೂಚನೆಯನ್ನು ಟಾಕು ಜೋರಾಗ್ಲಿಕ್ಕೆ ರೀಸನ್ನು ಅನ್ನೋದು ಅಧಿಕೃತ ನಿವಾಸ ಕಾವೇರಿಯ ಮೂಲಗಳ ಪಕ್ಕಾ ಇನ್ಫಾರ್ಮೇಶನ್ ಸಿದ್ದರಾಮಯ್ಯನವರ ಮುಂದಿನ ನಡೆ ಬಗ್ಗೆ ಹಿಂಗೆ ಟಾಕ್ ಆಗೋಕೆ ಬರೀ ಒಳ ಮೀಸಲಾತಿ ಚರ್ಚೆ ಒಂದೇ ರೀಸನ್ ಅಲ್ಲ ಸೆಪ್ಟೆಂಬರ್ 6ನೇ ತಾರೀಕು ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಆಯೋಜನೆ ಮಾಡಿರೋ ಸಮಾವೇಶಕ್ಕೆ ಎಂಟ್ರಿ ಕೊಡೋಕೆ ರೆಡಿಯಾಗಿರೋ ಸಿದ್ದರಾಮಯ್ಯನವರು ಅದರ ಬೆನ್ನಿಗೆ ಈಗ ದಲಿತ ದಾಳ ಉಳಿಸಿರೋದು ಆ ಹಿಂದ ಮತ್ತೆ ಶುರು ಮಾಡೋಕೆ ರೆಡಿ ಮಾಡಿರೋ ಟ್ರೈಲರ್ ನಂಗೆ ಕಾಣ್ತಿದೆ ಅನ್ನೋ ಮಾತು ಕಾವೇರಿ ನಿವಾಸದ ಕಾರಿಡಾರ್ನ ಮೂಲಗಳಿಂದ ಕೇಳಿ ಬರ್ತಿದೆ ನಿವಾಸದ ಮೂಲಗಳ ಪ್ರಕಾರ ಅಹಿಂದ ಮರು ಸಂಘಟನೆಗೆ ಒಳ ಮೀಸಲಾತಿ ಜಾರಿ ಮಾಡೋ ವಿಷಯ ಈಗ ಯಾಕೆ ತೆಗೆದಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು CM ಪಟ್ಟದಿಂದ ಕೆಳಗಿಳಿಯೋ ಕೆಲವು ದಿನಗಳ ಮೊದಲು ಒಳ ಮೀಸಲಾತಿ ಅಂತಿಮ ಮಾಡಿ ತೀರ್ಮಾನ ಕೈಗೊಂಡಿದ್ರು ಆದ್ರೆ ಅದೀಗ ಜಾರಿ ಮಾಡೋ ಜವಾಬ್ದಾರಿ DK ಶಿವಕುಮಾರ್ ಸರ್ಕಾರದ ಮೇಲಿದೆ ಸರ್ಕಾರಿ ಹುದ್ದೆಗಳ ಭರ್ತಿಯ ವೇಳೆ ಒಳ ಮೀಸಲಾತಿ ಪ್ರಕಾರನೇ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ ಆದ್ರೆ ವಿಷಯ ಈಗ ಕೋರ್ಟಲ್ಲಿದೆ ಯಾಕಂದ್ರೆ ಈ ಒಳ ಮೀಸಲಾತಿನ ಕೆಲವರು ಕೋರ್ಟಲ್ಲಿ ಕ್ವಶನ್ ಮಾಡಿದ್ದಾರೆ ಕೋರ್ಟಿಂದ ಇನ್ನೂ ತೀರ್ಮಾನ ಬಂದಿಲ್ಲ ನ್ಯಾಯಾಲಯದಲ್ಲಿ ಏನ್ ನಿರ್ಧಾರ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಈ ಕಡೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಮಾಡಿ ಅನ್ನೋ ಒತ್ತಡ ಶುರು ಮಾಡಿದ್ದಾರೆ ಹೋರಾಟ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ ಈ ಕಡೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ಆಗ DK ಶಿವಕುಮಾರ್ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಿ ಹಾಕೊಳ್ಳುತ್ತೆ ಅಷ್ಟೇ ಅಲ್ಲ ದಲಿತರ ದೃಷ್ಟಿಯಲ್ಲಿ ಈ ಸರ್ಕಾರ ದಲಿತರಿಗೆ ಒಳ ಮೀಸಲಾತಿ ಜಾರಿ ಮಾಡದೆ ಅನ್ಯಾಯ ಮಾಡ್ತಿದೆ ಅನ್ನೋ ಮೆಸೇಜ್ ಹೋಗುತ್ತೆ ಹಿಂಗೆ ಸಿದ್ದರಾಮಯ್ಯನವರ ದಲಿತ ದಾಳದ ಹಿಂದಿರೋ ರಾಜಕೀಯ ಆಳ ನಮ್ ಗೋವಿಂದಣ್ಣನ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ ಹಾಗಿದ್ರೆ ರಾಜಕಾರಣದಲ್ಲಿ ಯಾವಾಗ ಏನು ನಡೆಯುತ್ತೆ ಹಂತ ಹಂತದಲ್ಲೂ ಬದಲಾವಣೆ ಬೆಳವಣಿಗೆಗಳಿಗೆ ರಾಜಕಾರಣ ಕಾರಣ ಆಗ್ತಾನೆ ಇರುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ
ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಘೋಷಣೆ ಆಗಿದೆ. ಪ್ರವರ್ಗ ಎ ಸಮುದಾಯಗಳಿಗೆ 5.25% ಮೀಸಲಾತಿ. ಈ ಒಳ ಮೀಸಲಾತಿಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಪ್ರವರ್ಗ ಬಿ ಸಮುದಾಯಗಳಿಗೆ 5.25% ಮೀಸಲಾತಿ. ಪ್ರವರ್ಗ ಸಿ ಸಮುದಾಯಗಳಿಗೆ 4.50 ಮೀಸಲಾತಿ. ಹೀಗೆ ಒಟ್ಟು ಎಸ್ಸಿಗೆ ಮೀಸಲಾತಿ ಪ್ರಮಾಣವನ್ನು 15% ನಿಗದಿ ಮಾಡಲಾಯಿತು. ನೇಮಕಾತಿ ವೇಳೆ ಜಾರಿ ಆಗುತ್ತಂತೆ ಒಳ ಮೀಸಲಾತಿ. ಇಷ್ಟಾದರೂ ಮತ್ತೆ ಏನು ಸಮಸ್ಯೆ ಅನ್ನೋದೇ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಹಾಗಿದ್ರೆ ಒಂದು ಕಡೆ ರಾಜಕಾರಣ, ಮತ್ತೊಂದು ಕಡೆ ಈ ರೀತಿಯ ಬೆಳವಣಿಗೆ ಏನೆಲ್ಲ ಆಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಗೋವಿಂದಣ್ಣ ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ, ನಮ್ಮ ವೀರೇಂದ್ರ ಅವ್ರಿಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ವೀರೇಂದ್ರ ಅವ್ರನ್ನೇ ನೇರವಾಗಿ ನಾನೀಗ ಮಾತಾಡಿಸ್ತೀನಿ. ವೀಕ್ಷಕರೇ, ಇವತ್ತು ಏನಾಯಿತು ಅಂತಂದರೆ ವೀರೇಂದ್ರ ಅವ್ರನ್ನ ಸ್ಟುಡಿಯೋ ಕರ್ಕೊಂಬಂದು ಕೂರಿಸೋದ್ರಲ್ಲಿ ನಮಗೆ ಸಾಕಾಗಿ ಹೋಯಿತು. ಅದಕ್ಕೆ ರೀಸನ್ ಏನು ಅಂತಂದರೆ ಓಣಂ ಬಹಳ ಬ್ಯುಸಿ ಇದ್ರು. ಓಣಂ ಸೆಲೆಬ್ರೇಷನಲ್ಲಿ ವೀರೇಂದ್ರ ಅವರು ಗೋವಿಂದಣ್ಣವ್ರ ಜೊತೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರು. ಆಯಿತು ಬನ್ನಿ ಒಳನೋಟ ಕಾರ್ಯಕ್ರಮ ಆರಂಭ ಆಗುತ್ತೆ, ನಿಮಗೆ ಎಲ್ಲ ವಿಚಾರಗಳನ್ನು ಹೇಳಬೇಕಲ್ಲ, ಗೋವಿಂದಣ್ಣ ನಿಮಗೇನು ಹೇಳಿದ್ದಾರೆ ಕೇಳಬೇಕಲ್ಲ ಅಂತ ಹೇಳಿ ಕರ್ಕೊಂಬರೋದ್ರೊಳಗೆ ನಮಗೆ ಸಾಕಾಗಿ ಹೋಯಿತು. ಫೈನಲಿ ಕರ್ಕೊಂಡು ಬಂದ್ವಿ. ನಾವು ಬಂದು ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇದ್ದಂತೆ ಗೋವಿಂದಣ್ಣ ಆ ಕಡೆ ಜೂಟಾದರು, ವೀರೇಂದ್ರ ಅವರು ತಗಲಾಕೊಂಡ್ರು. ಅದಕ್ಕಾಗಿ ವೀರೇಂದ್ರ ಅವ್ರು ನೋಡಿ ಓಣಂ ಮಠೈರಲ್ಲೇ ಬಂದು ಕೂತಿದ್ದಾರೆ. ಹೌದು ಪಾಟೀಲ್ರೆ, ಓಣಂ ಸಾಧ್ಯ ಯಾವಾಗ? ಅದು ಈಗ ಸದ್ಯಕ್ಕೆ ಅಸಾಧ್ಯ ಪಾಟೀಲ್ರೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ ಗೋವಿಂದಣ್ಣರು ಹೆಂಗೋ ಜೂಟ್ ಆದ್ರಲ್ಲ, ಅದಕ್ಕೆ ನಮ್ಮಿಂದ ಸಾಧ್ಯ ಆಗಿದ್ದೀಗ ಅಷ್ಟೇ ಅವ್ರನ್ನ ಜೂಟ್ ಮಾಡಿಸೋದು. ಈಗ ಓಣಂ ಸಾಧ್ಯ ಊಟ ಅಂದರೆ ಅದು ಭಾಳ ವಿಶೇಷ, ಏನೋ ಸಂಭ್ರಮದ ಭೋಜನ ಅಂತೇಳಿ. ಈ ವಿಷು ಹಬ್ಬ, ಈ ಓಣಂ ಹಬ್ಬಕ್ಕೆಲ್ಲ ಭಾಳ ವಿಶೇಷ. ನಮ್ಮ ಗೋವಿಂದಣ್ಣರಿಗೆ ಈ ಹಬ್ಬ ಹರಿದಿನ ಅಂದರೆ ಭಾಳ ಖುಷಿ ಪಾಟೀಲ್ರೆ. ನಮಗೆ ಗೊತ್ತು ವೀರೇಂದ್ರ ಅವರೇ, ನಿಮ್ಮ ಕಡೆಯಿಂದ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ, ಒಂದು ಈ ಓಣಂನ ಸಾಧ್ಯ ಮತ್ತು ಗೋವಿಂದಣ್ಣವರ ನಂಬರು ಎರಡು ಅಸಾಧ್ಯ ಅಂತ ಹೇಳಿ. ಕರೆಕ್ಟ್. ನಿಮಗೆ ಎಲ್ಲ ಸಾಧ್ಯ ಅಸಾಧ್ಯಗಳು ಭಾಳ ಚೆನ್ನಾಗಿ ಗೊತ್ತು ನೋಡಿ. ಅದ್ರ ಜೊತೆಗೆ ನೀವು ಕೇಳಿದ್ರಲ್ಲ ಸಾಧ್ಯ ಊಟ, ಅದು ಅಸಾಧ್ಯ ಪಾಟೀಲ್ರೆ ಈಗ ಸದ್ಯಕ್ಕೆ. ನೋಡೋಣ, ನಾವು ನಿರೀಕ್ಷೆ ಮಾಡ್ತೀವಿ. ನಾವು ಬಹಳ ಆಶಾಭಾವಗಳು, ಆಶಾಭಾವ ಮತ್ತೆ ಆಶಾದಾಯಕ ಒಂದು ವಿಚಾರಗಳನ್ನ ಇಟ್ಕೊಂಡು ಮುನ್ನುಗ್ತೀವಿ. ಈಗ ನಿಮ್ಮಿಂದ ಅದರ ನಿರೀಕ್ಷೆಯನ್ನ ಮಾಡ್ತೀವಿ. ಈಗ ನಮಗೆ ಸಾಧ್ಯ ಊಟ ಮಾಡಿಸಿದ್ದು ಗೋವಿಂದಣ್ಣವರು, ಅವರಿಗೆ ಹೇಳ್ತೀನಿ ನಿಮ್ಗೊಂದು ಸಾಧ್ಯದ ವ್ಯವಸ್ಥೆ ಮಾಡಿ ಸಾಧ್ಯ ಆದ್ರೆ ಅಂತ. ನಾವೀಗ ವಿಷಯಕ್ಕೆ ಬಂದ್ಬಿಡೋಣ. ಆಗ್ಲಿ ಪಾಟೀಲ್ರೆ. ನೋಡಿ, ಒಂದು ವಿಚಾರ ಏನಂತಂದ್ರೆ, ನಾವು ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ಈ DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕ ಸಭೆಯಲ್ಲಿ ಕ್ರೆಡಿಟ್ ತಗೊಳ್ಳೋದು ಯಾರಿಂದ ಆಯಿತು? ಪರಮೇಶ್ವರನ DCM ಮಾಡಿದ್ದು ನಾನೇ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಅದಕ್ಕೆ ಪರಮೇಶ್ವರರು ಒಪ್ಕೊಂಡ್ರು. ಎಸ್, ಅವ್ರು ಹೇಳಿದ ಸತ್ಯ ಇದೆ, ನನ್ನನ್ನು DCM ಮಾಡಿದ್ದು ಸಿದ್ದರಾಮಯ್ಯ ಅವರೇ. ಇವನ್ ಸಿದ್ದರಾಮಯ್ಯ ಅವರು ನನ್ನ ಮುಂದೆ ಈ ವಿಚಾರವನ್ನು ಹೇಳಿದ್ರು ಅನ್ನುವಂಥ ಹೇಳಿಕೆ ಕೊಡೋದ್ರ ಮೂಲಕ ಅದಕ್ಕೆ ಇವಾಗ ಒಂದು ಅಧಿಕೃತವಾದ ಮುದ್ರೆಯನ್ನು ಒತ್ತಿದ್ರು. ಇಲ್ಲಿ ಪ್ರಶ್ನೆ ಏನಂತಂದ್ರೆ ವೀರೇಂದ್ರ, DCM ಯಾರಾಗ್ತಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇರುವಾಗ ಒಂದು 4-5 ಜನ DCM ಆಗ್ತಾರೆ, ಹೈಕಮಾಂಡ್ ಈ ರೀತಿಯ ಒಂದು ಲೆಕ್ಕಾಚಾರ ಇಟ್ಕೊಂಡಿದೆ ಅನ್ನುವಂಥ ಚರ್ಚೆಗಳು ಬಹಳ ಜೋರಾಗಿ ಕೇಳಿಬಂತು. ಈಗ ಸಿದ್ದರಾಮಯ್ಯ ಅವರು ಇನ್ನೊಂದು ವಿಚಾರವನ್ನು ಅದೇ ವೇದಿಕೆಯಲ್ಲಿ ಹೇಳಿದ್ದೇನು ಅಂತಂದ್ರೆ, 4-5 ಜನ ಉಪಮುಖ್ಯಮಂತ್ರಿಗಳಾಗುವಂತಹ ಸಾಧ್ಯತೆಗಳಿತ್ತು, ಅದಕ್ಕೆಲ್ಲ ಬ್ರೇಕ್ ಹಾಕಿದವನು ನಾನೇ, ಒಬ್ಬರನ್ನ DCM ಮಾಡಿದೆ, ಅದು ಪರಮೇಶ್ವರ್ ಅಂತ ಹೇಳಿದರು. ಅಲ್ಲಿಗೆ ಯಾರ್ಯಾರಿಗೆ ಅವಕಾಶವನ್ನ ತಪ್ಪುವ ಹಾಗೆ ನೋಡಿಕೊಂಡ್ರು ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಇಲ್ಲಿ ಮುಖ್ಯವಾದ ಪ್ರಶ್ನೆ. ಮತ್ತು ಯಾವ ಕಾರಣದಿಂದ ಅವರು 4-5 ಉಪಮುಖ್ಯಮಂತ್ರಿಗಳನ್ನಾಗೋದಕ್ಕೆ ತಡೆದ್ರು, ಅಲ್ಲಿ ಯಾರ ಹೆಸರು ಇತ್ತು ಅವ್ರಿಗೆ ಆ ಹೆಸರುಗಳು ಇಷ್ಟ ಇರಲಿಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಪಾಟೀಲ್ರೆ, ನೀವೆಷ್ಟು ಅಸಾಧ್ಯ ಇದ್ದೀರಾ ನೋಡಿ. ಈಗ ಸಾಧ್ಯ ಊಟ ಕೇಳ್ಬಿಟ್ಟು ಅಸಾಧ್ಯದ ಪ್ರಶ್ನೆ, ಯಾವ ಸಿದ್ದರಾಮಯ್ಯವರು ಸ್ಟೇಜ್ ಮೇಲೆ ನಿಂತ್ಬಿಟ್ಟು 4-5 ಜನ ಅಂತ ಹೇಳಿದ್ರು, ಅವ್ರು ಹೇಳಿದ್ರೆ ಯಾರ್ಯಾರು ಅಂತ ಈಗ ನಮ್ಮ ಹತ್ರ ನಾವು ಹೇಳ್ಬೇಕೀಗ. ಆದರೆ ನಮಗೆ ಗೋವಿಂದಣ್ಣವರು ಬರೀ ಸಾಧ್ಯ ಊಟ ಹಾಕ್ಸಿಲ್ಲ, ಇಂಥ ಅಸಾಧ್ಯದ ಉತ್ತರವನ್ನು ಕೊಟ್ಟು ಕಳಿಸಿದ್ದಾರೆ ಪಾಟೀಲ್ರೆ. ಅದಕ್ಕೆ ಅಲ್ವಾ ನಿಮ್ಮನ್ನ ಕರ್ಕೊಂಡ್ಬಂದಿದ್ದ ನೀವು, ಅದಕ್ಕೆ ಈಗ ನಮ್ಮನ್ನು ಕ್ಯಾಚ್ ಹಾಕೊಂಬಂದು ಕೂರಿಸಿದಿರಿ. ಈಗ ಯಾರ್ಯಾರು 4-5 ಜನ ಅಂತ ಕೇಳಿದ್ರಲ್ಲ ಪಾಟೀಲ್ರೆ, ಅದು ಯಾರ್ಯಾರು ಅಂತಲೂ ಹೇಳ್ತೀನಿ, ಮತ್ತು ಯಾಕೆ ಅದನ್ನು ತಪ್ಪಿಸಿದ್ರು ಅಂತ ಕೂಡ ಹೇಳ್ತೀನಿ ಪಾಟೀಲ್ರೆ. ಅದು ಕೂಡ ಯಾಕೆ ಅಂತ ಬೇಕಲ್ಲ ನಿಮಗೆ. ಯಾರ್ಯಾರು ಅನ್ನೋದಕ್ಕೆ ಈಗ ಚರ್ಚೆ ಆಗಿತ್ತಲ್ಲ ಪಾಟೀಲ್ರೆ, ನಿಮಗೆ ಗೊತ್ತೀಗ ಲಾಸ್ಟ್ ಮೂಮೆಂಟಲ್ಲಿ ಅನೌನ್ಸ್ ಆಗೋಗ್ಬಿಟ್ಟಿದೆ ಅಂತೇಳಿ ಇದೇ ಜಮೀರ್ ಅಹಮದ್ ಖಾನ್ ಅವರೇ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಏನಂತ ಗೊತ್ತಾ? ಅಡ್ವರ್ಟೈಸ್ಮೆಂಟು ಈಗ DK ಶಿವಕುಮಾರ್ ಅವರಿಗೆ ಅಭಿನಂದನೆ ಮಾಡುವಂಥ ಅಡ್ವರ್ಟೈಸ್ಮೆಂಟು. ಆದರೆ ಪಾಟೀಲ್ರೆ, ಅದರಲ್ಲಿ ಮೇಲ್ಗಡೆ 2 ಫೋಟೋ ಹಾಕಿದ್ರು, ಕರೆಕ್ಟಾಗಿ 2 ಕಡೆ. ಒಂದು ಕಡೆ MB ಪಾಟೀಲ್ರು, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ. ಅಂದರೆ ಅವ್ರ ಲೆಕ್ಕದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರದ್ದು ಯಾವ ರೀತಿ ಇತ್ತು ಅಂದರೆ, ಅವರಿಬ್ಬರು DCM ಆಗೋಗ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ, ಕನ್ವೆ ಆಗೋ ರೀತಿಯಲ್ಲಿ ಆ ಫೋಟೋಗಳು ಬಂದಿತ್ತು ಅಂತ. ಅದು ಯಾವಾಗ ಅಂದರೆ ಪ್ರಮಾಣ ವಚನದ ಹಿಂದಿನ ದಿನ.
ಎಲ್ರಿಗೂ ಯಾವ ರೀತಿ ಮೆಸೇಜ್ ಹೋಗುತ್ತೆ ಅಂದರೆ ಇವ್ರದ್ದು ಆಗೋಗ್ಬಿಟ್ಟಿದೆ ಅಂತೇಳಿ ನೀವು ಪೇಪರ್ ತೆಗೆದು ನೋಡಿದ್ರೆ ಈಗಲೂ ನಿಮಗೆ ಸಿಗುತ್ತೆ. ಕನ್ನಡದ ಎಲ್ಲ ಪತ್ರಿಕೆಗಳಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಅದು ಜಮೀರ್ ಅಹಮದ್ ಖಾನ್ ಅವ್ರ ಬರ್ಡೇ ಕೂಡ ಇತ್ತು. ಅಂದರೆ ಆ ಬರ್ಡೇ ವಿಶಸ್ ಜೊತೆಗೆ ಈ 2 ಫೋಟೋಗಳು ಕೂಡ ಬಂದಿತ್ತು. ಇದ್ರ ಜೊತೆಗೆ ಇನ್ನೂ ಕೆಲವು ಹೆಸರುಗಳು ಚರ್ಚೆ ಆಗಿತ್ತು. ಈಗ ಯಾವ ಜಮೀರ್ ಅಹಮದ್ ಖಾನ್ ಅವ್ರ ಹುಟ್ಟಿ ಹಬ್ಬದ ದಿನ ಎಲ್ಲ ಬಂತು ಅಂತ ಹೇಳಿದ್ನಲ್ಲ, ಆ ಇಡೀ ಪುಟದ ತುಂಬ ಇದ್ದು ಜಮೀರ್ ಅಹಮದ್ ಖಾನ್ ಅವ್ರ ಫೋಟೋ ಇದ್ದು. ಚರ್ಚೆ ಏನು ಅಂದರೆ ಅವರೇ ಲಾಬಿ ಮಾಡ್ತಾ ಇದ್ರು ಬಿಡಿ. ಜಮೀರ್ ಅಹಮದ್ ಖಾನ್ ಅವರು ಒಂದು ಟೀಮ್ನೇ ಕಳಿಸ್ಬಿಟ್ಟಿದ್ರು ಸಿದ್ದರಾಮಯ್ಯನವ್ರ ಮನೆ ಹತ್ರ. ಅವ್ರು ಅಲ್ಲೇ ಟೆಂಟ್ ಹಾಕೊಂಡು ಕೂತ್ಬಿಟ್ಟಿದ್ರು. ಏನು ಅವ್ರದ್ದು ಒಂದೇ ಬೇಡಿಕೆ ಏನಂತ, DCM ಮಾಡಬೇಕು. ಯಾರನ್ನ? ಜಮೀರ್ ಅಹಮದ್ ಖಾನ್ ಅವ್ರನ್ನ. ಇದೊಂದೇ ಬೇಡಿಕೆ ಇಟ್ಕೊಂಡು ಕೂತಿದ್ರು. ಹಿಂಗೆ 4-5 ಹೆಸರುಗಳು ಬಂದಲ್ಲಿ ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅವ್ರಿಗೆ ಅಂತ ಕೂಗ್ತಾ ಇದ್ರು. ಹೌದೌದು, ಆ ಘೋಷಣೆಗಳು ಜಾರಕಿಹೊಳಿ ಅವ್ರಿಗೂ ಕೂಗ್ತಾ ಇದ್ರು, MB ಪಾಟೀಲ್ ಅವ್ರಿಗೂ ಕೂಗ್ತಾ ಇದ್ರು. ಎಸ್, ಆ ಘೋಷಣೆಗಳಷ್ಟೇ ಕೇಳಿಸ್ತು. ಕಡೆಗೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೇನೆ ಅಂತ ಹೇಳಿದ್ದು ಒಬ್ಬರೇ ಒಬ್ರು, ಯಾರು? ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದನ್ನೇ ಈಗ ಸಿದ್ದರಾಮಯ್ಯ ಅವರು ಹೇಳಿದ್ರು. ಪರಮೇಶ್ವರ್ ಅವ್ರಿಗೂ ಅದು ಇಷ್ಟ ಇರಲಿಲ್ಲ, ಮುಖ್ಯಮಂತ್ರಿ ಆಗೋ ಲೆಕ್ಕಾಚಾರದಲ್ಲಿದ್ದವರು ಅವರು. ಎಸ್, ಇವತ್ತೇ ಈಗ ಇಲ್ಲಿ ಹೇಳಿದ್ರಲ್ಲ ಈ ಮಾತನ್ನ, ಇವತ್ತು ಕೂಡ ಮಾತಾಡಿದ್ದಾರೆ, ಇದೇ ಮಾತನ್ನ ಹೇಳಿದ್ದಾರೆ ಪಾಟೀಲ್ರೆ. ಪರಮೇಶ್ವರ್ ಅವರಿಗೆ ನಮ್ಮವರು ಕೇಳಿದ್ದಾರೆ, ನಮ್ಮ ರಿಪೋರ್ಟರ್ ಏನಂತ, ಸರ್ ಏನು ಸಿದ್ದರಾಮಯ್ಯವ್ರು ಹಿಂಗೆ ಹೇಳಿದಾರಲ್ಲ, ನಾನೇ ಪರಮೇಶ್ವರ್ ಅವ್ರನ್ನ DCM ಮಾಡಿದ್ದು ಅಂತ ಹೇಳಿದಾರಲ್ಲ ಅಂತೇಳಿ. ಇನ್ಫ್ಯಾಕ್ಟ್ ಆ ವಿಡಿಯೋ ನೋಡಿದ್ರೆ ಅದರಲ್ಲೂ ಸಿದ್ದರಾಮಯ್ಯವ್ರು ಹೆಂಗೆ ಮಾಡ್ತಾರೆ ಗೊತ್ತಾ, ಯಾರು ಮಾಡಿದ್ದು ಅಂತ ಕೇಳ್ತಾರೆ. ಉಪಮುಖ್ಯಮಂತ್ರಿ ಮಾಡಿದ್ದು ಯಾರು? ಡಾಕ್ಟರ್ ಜಿ ಪರಮೇಶ್ವರ್ನ ಅಂತ ಕೇಳ್ತಾರೆ. ಅಲ್ಲಿ ಎದುರುಗಡೆ ಇದ್ದವ್ರು ಹೇಳ್ತಾರೆ ನೀವೇ ಅಂತಾರೆ. ಈಗ ಉಗೆ ಅಂತಲೆಲ್ಲ ನೋಡ್ತಿರಲ್ಲ, ಆ ರೀತಿ ಬರುತ್ತದು. ಇವತ್ತು ಹೋಗಿ ಕೇಳಿದ್ದಾರೆ ಪರಮೇಶ್ವರ್ ಅವ್ರಿಗೆ. ಅವ್ರೇನು ಹೇಳ್ತಾರೆ ಗೊತ್ತಾ, ಹೌದು ಸಿದ್ದರಾಮಯ್ಯವ್ರು ನನ್ನ CM ಮಾಡ್ತೀನಿ ಅಂತಲೇ ಹೇಳಿದರು, ಹೈಕಮಾಂಡ್ಗೂ ಪರಮೇಶ್ವರ್ ಅವ್ರನ್ನ CM ಮಾಡಿ ಅಂತ ಹೇಳಿದರು. ಕಡೆಗೆ ಅವರೇ DCM ಮಾಡಿದ್ದು, ನಿಜ, ಅದು ವಿಷಯ ಸತ್ಯ ಅಂತೇಳಿ ಪರಮೇಶ್ವರ್ ಅವರೇ ಇವತ್ತು ಕೊಟ್ಟಿರೋ ಬೈಟಿದ್ದು ಪಾಟೀಲ್ರೆ. ಹೀಗಿರುವಾಗ ಈಗ ಯಾಕೆ ಹಾಗಾದ್ರೆ ತಪ್ಪಿಸಿದ್ಯಾಕೆ ಅನ್ನೋ ಪ್ರಶ್ನೆ ಕೂಡ ಬರುತ್ತಲ್ಲ. ಈಗ ಉಳಿದವರಿಗೆಲ್ಲ ತಪ್ಪಿಸಿದ್ಯಾಕೆ ಹಾಗಾದ್ರೆ ಪಾಟೀಲ್ರೆ? ರಾಜಕಾರಣದಲ್ಲಿ ಹೇಗೆ ಅಂದರೆ ನೋಡಿ, ಚುನಾವಣೆ ಗೆಲ್ಲದಷ್ಟೇ ಗೆಲುವಲ್ಲ, ಎದುರಾಳಿಯನ್ನು ಸೋಲಿಸೋದು ಗೆಲುವು ಅಂತ ತಗೋತಾರೆ. ಅಂದರೆ ಸ್ಥಾನಮಾನ ಕೊಡ್ಸೋದಷ್ಟೇ ಇವರ ಗೆಲುವಲ್ಲ, ಎದುರಾಳಿ ತನಗೆ ಬೇಡವಾದವನಿಗೆ ತಪ್ಪಿಸೋದಿದೆಯಲ್ಲ, ಅದೇ ರಾಜಕೀಯ ಪಾಟೀಲ್ರೆ. ಈ ಪಾಲಿಟಿಕ್ಸ್ ಯಾಕೆ ಇಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಅಂದರೆ ನೋಡು, ಅವನು ಯಾರನ್ನು ತಪ್ಪಿಸ್ತಾನೆ, ಯಾರಿಗೆ ಸೋಲಿಸ್ತಾನೆ, ಅವ್ರದೇ ಪಕ್ಷದಲ್ಲಿದ್ದು ಆಂತರಿಕ ಯುದ್ಧ ಅಂತ ಒಂದಿರುತ್ತಲ್ಲ ಪಾಟೀಲ್ರೆ, ಆ ಆಂತರಿಕ ಯುದ್ಧದ ಗೆಲುವುಗಳು ಕೂಡ ಇರುತ್ತೆ. ಆ ಗೆಲುವನ್ನು ನಾನು ಗೆದ್ದಿದ್ದೇನೆ ಅಂತೇಳಿ ಆ ಸ್ಟೇಟ್ಮೆಂಟು ಸುಮ್ಮನೆ ಅಲ್ಲ, ಅದು 4-5 ಜನರ ಹೆಸರನ್ನಿತ್ತು, 4-5 ಜನರನ್ನು DCM ಮಾಡಬೇಕು ಅಂತ ಹೊರಟಿದ್ರು. ಆದರೆ ಪರಮೇಶ್ವರ್ ಒಬ್ಬರೇ ಆಗಬೇಕು ಅಂತ ಮಾಡಿದ್ದು ಯಾರು ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರು. ಅಲ್ಲಿಗೆ ಅವರೇ ಅದನ್ನು ಕ್ಲೈಮ್ ಮಾಡ್ತಿದ್ದಾರೆ, 4-5 ಜನ ಆಗಬೇಕಿತ್ತು. ಅಂದರೆ ಅವರಿಗೆ ಅಂದರೆ ಯಾರ್ಯಾರು ನಾನು ಮುಖ್ಯಮಂತ್ರಿ ಆಗಿ ಮುಂದುವರಿಲಿಕ್ಕೆ ಬಿಡಲಿಲ್ವೋ, ಯಾರ್ಯಾರು ಡಬಲ್ ಗೇಮ್ ಮಾಡಿದ್ರೋ ಅವ್ರನ್ನೆಲ್ಲ ತಪ್ಪಿಸಿದ್ದೇನೆ ಅನ್ನುವ ಸಂದೇಶವೂ ಇರಬಹುದು. ಅದ್ರ ಜೊತೆಗೆ ಒಬ್ಬ ದಲಿತ ನಾಯಕನನ್ನು ನಾನು ಉಪಮುಖ್ಯಮಂತ್ರಿ ಮಾಡಿದೆ ಅನ್ನೋ ಕ್ಲೈಮನ್ನು ಮಾಡ್ತಾ ಇರ್ಬೋದು. ಅಂದರೆ ಎರಡೂ ರೀತಿಯಲ್ಲೂ ಕೂಡ ಅಡ್ವಾಂಟೇಜ್ ತೆಗೆದುಕೊಳ್ಳುವಂತಹ ಸ್ಟೇಟ್ಮೆಂಟನ್ನೇ ಸಿದ್ದರಾಮಯ್ಯವ್ರು ಕೊಡ್ತಾ ಇದ್ದಾರೆ ಅಂತ. ಅಂದರೆ ಅಲ್ಲೂ ಅವರು ಲೀಡರ್ಶಿಪ್ ತೋರಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ನಿಜಕ್ಕೂ ಕೂಡ ಸಿದ್ದರಾಮಯ್ಯವ್ರ ಮಾತನ್ನೇ ಕೇಳಿ 5 ಜನ ಉಪಮುಖ್ಯಮಂತ್ರಿ ಮಾಡೋದನ್ನು ತಡೆದು ಬಿಡ್ತಾ. ಹಾಗಾದರೆ ಹೈಕಮಾಂಡು ಸಿದ್ದರಾಮಯ್ಯವ್ರ ಮಾತಿಗೆ ಅಷ್ಟರ ಮಟ್ಟಿಗೆ ಬಗ್ಬಿಡ್ತಾ? ಇದು ಸಹಜವಾಗಿ ಚರ್ಚೆ ಆಗ್ತಾ ಇರುವಂಥ ಪ್ರಶ್ನೆ. ಬಟ್ ಒಂದಂತೂ ಕ್ಲಿಯರ್ ಆಗಿ ಬಂದಿತ್ತು, ಲಾಸ್ಟ್ ಮೂಮೆಂಟಲ್ಲಿ MB ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ಬರ ಹೆಸರು ಫೈನಲ್ ಆಗಿದ್ದು ನಿಜ. ಬಹುಶಃ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಸಕ್ಸೀಡ್ ಆಗಿದ್ದಾರೆ, ಅದನ್ನೇ ಅವರಲ್ಲಿ ಕ್ಲೈಮ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥ ಒಳನೋಟ ಪಾಟೀಲ್. ಈಗ ಇದರ ಮಧ್ಯೆ ಇನ್ನೊಂದು ಒಳನೋಟವನ್ನು ನಾನು ನಿಮಗೆ ಹೇಳಕ್ ಬಯಸ್ತೀನಿ. ಆಯ್ತು, ಈಗ DCM ಅವರನ್ನ ಯಾರು ಮಾಡಿದ್ರು ಅನ್ನುವಂಥ ವಿಚಾರದ ಬಗ್ಗೆ ಅಧಿಕೃತವಾಗಿ ಅಫಿಷಿಯಲ್ ವಿಚಾರಗಳೆಲ್ಲ ಚರ್ಚೆ ಆಯ್ತು, ಓಕೆ. ಇನ್ನೊಂದು ಮುಖ್ಯವಾದಂಥ ವಿಚಾರವನ್ನ ನಾವಿಲ್ಲಿ ಮಾತಾಡಬೇಕಾಗತ್ತೆ. ಅದೇನು ಅಂತಂದ್ರೆ ಒಳ ಮೀಸಲಾತಿ ವಿಚಾರ. ಈಗ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ CM ಆಗಿದ್ದ ಸಂದರ್ಭದಲ್ಲಿ ಬಹುಪ್ರಿಯವಾದಂತಹ ವಿಚಾರ ಆಗಿದ್ದೇನು? ಜಾತಿ ಗಣತಿ. ಎಸ್, ಜಾತಿ ಗಣತಿ ವಿಚಾರ ಈಗ DK ಶಿವಕುಮಾರ್ ಅವರಿಗೆ ಯಾವ ರೀತಿ ಕಬ್ಬಿಣದ ಕಡಲೆ ಆಗಿದೆ, ಧರ್ಮ ಸಂಕಟಕ್ಕೆ ಕಾರಣ ಆಗಿದೆ, ಬಿಸಿ ತುಪ್ಪ ಆಗಿದೆ, ನುಂಗಕ್ಕೂ ಆಗ್ತಾ ಇಲ್ಲ, ಆಚೆ ಹಾಕೋಕ್ಕೂ ಆಗ್ತಾ ಇಲ್ಲ. ಇದರ ಮಧ್ಯೆ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಪರವಾಗಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನು ಅಸಲಿ ಸಂಗತಿ, ಒಳ ಮೀಸಲಾತಿಯ ಜಾತಿ ಗಣತಿಯ? ಪಾಟೀಲ್ರೆ, ಈಗ ನೋಡಿ, ಯಾವಾಗಲೂ ಕೂಡ ಏಕಾಏಕಿ ನೀವು ಇದು ಮಹಾಭಾರತ ಯುದ್ಧ ಎಲ್ಲ ನೋಡಿದಿರಿ, ಮೊದಲೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಿಲ್ಲ. ಏಕ್ದಮ್ ಬ್ರಹ್ಮಾಸ್ತ್ರ ತೆಗಿತಾರಾ? ಇರೋ ಎಲ್ಲ ಅಸ್ತ್ರವನ್ನು ಬಿಡ್ತಾ ಹೋಗ್ತಾರೆ ಪಾಟೀಲ್ರೆ. ಎಲ್ಲ ಅಸ್ತ್ರ ಆದ್ಮೇಲೆ ಕಡೆಗೆ ಬ್ರಹ್ಮಾಸ್ತ್ರ ತೆಗೆಯೋದು. ನಾವು ಮಹಾಭಾರತ ನೋಡೋದಷ್ಟೇ ಅಲ್ಲ ವೀರೇಂದ್ರ, ಪಾಟೀಲ್ರೆ, ಮಹಾಭಾರತ ಹೆಂಗಿತ್ತು ಅಂತ ನೋಡೋದಷ್ಟೇ ಅಲ್ಲ, ಮಹಾಭಾರತ ಮಾಡ್ತೀವಿ ನಾವು. ನೋಡಿ, ಇದು ಅಷ್ಟೇ. ನಿಮಗೆ ಹಂಗಾದ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಮಹಾಭಾರತ ಮಾಡುವವರಿಗೆ ಪ್ರತಿದಿನ ಸಂಜೆ 6:45 ಮಹಾಭಾರತ ಮಾಡ್ತೀವಲ್ಲ, ಹೌದು, ಅದಕ್ಕೆ 7 ಗಂಟೆಗೆ ಮಹಾಭಾರತ ಮಾಡೋರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಮಹಾಭಾರತ ನೋಡಿಯೂ ಮಾಡಿಯೂ ಅನುಭವ ಇರುವ ನಿಮಗೆ ಕಣ್ಣಿಗೆ ಕಟ್ಟದಂಗೆ ಚಿತ್ರ ಬರುತ್ತೆ.
ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ನೀವು ನೋಡಿರ್ತೀರಿ, ನೀವು ಅಷ್ಟೇ ಈಗ ಡಿಬೇಟಿಗೆ ಕೂತಾಗ ನೀವಾಗಲಿ ಸ್ಮಿತಾ ಆಗಲಿ ನಿಮ್ಮ ಬ್ರಹ್ಮಾಸ್ತ್ರ ಇಟ್ಕೊಂಡಿರ್ತೀರಿ, ಕಡೆಗೆ ಬಿಡ್ತೀರಿ. ಫಸ್ಟಿಗೆ ಏನೇನು ಮಾತಾಡಲಿ ಬಿಡಲಿ ಅಂತ ಬಿಡ್ತೀರಿ, ನೀವು ಲಾಸ್ಟಿಗೆ ತಗೋತೀರಿ ನೀವು, ಹೌದಲ್ಲ? ಹಾಗೆ ಇವರು ಕೂಡ ಮೊದಲೇನು ಮಾಡಿದ್ದಾರೆ, ಈಗ ಈ ದಲಿತ ದಾಳ ಇದೆಯಲ್ಲ ಇದನ್ನೀಗ ಬಿಟ್ಟಿದ್ದಾರೆ. ಇದೊಂಥರ ಟ್ರೈಲರ್ ಇದು ಪಾಟೀಲ್ರೆ, ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಸಿನಿಮಾ ಇನ್ನೂ ಆರಂಭ ಆಗಿಲ್ಲ ಪಾಟೀಲ್ರೆ. ಇವ್ರು ಏನು ಮಾಡಿದ್ದಾರೆ, ಇವರೇ ಈಗ ಅವರೇ ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ತಗೊಂಡು ಘೋಷಣೆ ಮಾಡಿದ್ರು. ಏನು ಈಗ ಪ್ರವರ್ಗ ಎ ಬಿ ಸಿ ಅಂತ ಮಾಡಿಬಿಟ್ಟು ಪ್ರವರ್ಗ ಎಗೆ 5.25%, ಪ್ರವರ್ಗ ಬಿಗೆ 5.25% ಹಾಗೂ ಪ್ರವರ್ಗ ಸಿಗೆ 4.50% ಅಂತೇಳಿ ಅದರಲ್ಲಿ ರೋಸ್ಟರ್ ಬಿಂದುಗಳ ಪ್ರಶ್ನೆ ಬಂತು, ಅದನ್ನು ಹಾಕಿಟ್ಟೋದ್ರು. ಆದರೆ ಇಂಪ್ಲಿಮೆಂಟ್ ಆಯ್ತಾ? ಇಂಪ್ಲಿಮೆಂಟ್ ಆಗಿಲ್ವಲ್ಲ ಪಾಟೀಲ್ರೆ. ಆ ಇಂಪ್ಲಿಮೆಂಟ್ ಮಾಡಿ ಅಂತ ನಿನ್ನೆ ಹೇಳಿರೋದು ಯಾರು, ಸಿದ್ದರಾಮಯ್ಯನವರು. ಇಂಪ್ಲಿಮೆಂಟ್ ಮಾಡಬೇಕಿದ್ರೆ ಅಷ್ಟು ಸುಲಭ ಇದೆಯಾ ಪಾಟೀಲ್ರೆ? ಅದೇ ಕಾವೇರಿ ಕಾರಿಡಾರ್ನ ಮೂಲಗಳು ನಮಗೆ ಹೇಳ್ತಿರೋದು ಏನಂದ್ರೆ ಪಾಟೀಲ್ರೆ, ವಿಷಯ ಕೋರ್ಟಲ್ಲಿದೆ. ಇದು ಒಂದು 3 ಜನ ಆಲ್ರೆಡಿ ಕೋರ್ಟಿಗೆ ಹಾಕೊಂಡು ಕೂತಿದ್ದಾರೆ. ಕೋರ್ಟಲ್ಲಿ ಆಲ್ರೆಡಿ 3 ಹಿಯರಿಂಗು ಆಗಿದೆ. ಅಲ್ಲಿ ತೀರ್ಮಾನ ಆಗಬೇಕು. ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ಕೂತಿದ್ದಾರೆ. ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಏನು ಬರುತ್ತೆ ಹಣೆಪಟ್ಟಿ? ನೋಡಪ್ಪ, ಸಿದ್ದರಾಮಯ್ಯನವರು ಎಲ್ಲ ಘೋಷಣೆ ಮಾಡಿ ಹೋದರು, ಈಗಿರೋ ಮುಖ್ಯಮಂತ್ರಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸಹಜವಾಗಿ ಒಂದು ಹಣೆಪಟ್ಟಿ ಕಟ್ಬಿಡ್ತಾರೆ. ನೀವು ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದೆಲ್ಲ ಭಾಳ ಓಡ್ತಾ ಇರುತ್ತೆ, ದಲಿತ ವಿರೋಧಿ ಅಂತೇಳಿ ಬಂದ್ಬಿಡುತ್ತೆ. 1-2 ಯುನೈಟೆಡ್ ಕಾಮ್ ಹಾಕ್ಬಿಟ್ಟು ಪಾಟೀಲ್ರೆ ದಲಿತ ವಿರೋಧಿ ಅಂತಲೇ ಹಣೆಪಟ್ಟಿ ಕೊಟ್ಬಿಡ್ತಾರೆ. ಇದು ಮೊದಲ ದಾಳ ಪಾಟೀಲ್ರೆ. ಅಹಿಂದದಲ್ಲಿ ಕೊನೆ ಪದವನ್ನು ಮೊದಲು ಬಳಸಿದ್ದಾರೆ, ದಲಿತ ದಾಳ. ಇನ್ನೂ ಉಳಿದಿದೆ ಯಾವುದು, ನೀವು ಹೇಳಿದ್ರಲ್ಲ ಜಾತಿ ಗಣತಿ, ಅದು ಮುಂದಿನ ದಾಳ. ಅದಕ್ಕೆ ಸೆಪ್ಟೆಂಬರ್ 6ನೇ ತಾರೀಕು ಹಿಂದುಳಿದ ವರ್ಗಗಳ ರಜತ ಮಹೋತ್ಸವ ಸಮಾವೇಶ ಅಂತ ಮಾಡ್ತಿದಾರಲ್ಲ, ಅಲ್ಲಿ ಮುಂದಿನ ದಾಳ ಬರುತ್ತೆ. ಈಗ ಮೊದಲು ಅಸ್ತ್ರ, ನಾಗಾಸ್ತ್ರ, ಸರ್ಪಾಸ್ತ್ರ, ಅದಾದ ನಂತರ ಕೊನೆಗೆ ಬ್ರಹ್ಮಾಸ್ತ್ರ. ಅಂದರೆ ಈಗ ಆರಂಭ ಆಗಿದೆ. ಒಟ್ಟಲ್ಲಿ ಇದು ಕೊನೆಯನ್ನು ಮುಟ್ಟುತ್ತೆ ಅನ್ನುವಂಥ ಸೂಚನೆ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆಯಿಂದ ಕಂಡು ಬಂದಿದೆ ಅಂಥೇಳಿ ಕಾವೇರಿ ಅಧಿಕೃತ ನಿವಾಸ ಕಾವೇರಿ ಇದೆಯಲ್ಲ ಅಲ್ಲಿ ಮೂಲಗಳು ಹೇಳ್ತಾ ಇವೆ ಪಾಟೀಲ್ರೆ. ಫೈನ್ ಫೈನ್ ಫೈನ್. 2ನೇ ಸ್ಟೋರಿ ಹೋಗೋಣ, ಆಗಿದ್ರೆ ಏನಾಗುತ್ತೆ ನೋಡೋಣ. ಗುರುಗಳ ಜಪ ಮಾಡಿ ನಾಯಕರ ಹೆಸರು ಹೇಳಿ ಹೈಕಮಾಂಡ್ಗೂ ಸಾಷ್ಟಾಂಗ ಹಾಕಿ ಮಂತ್ರಿ ಏನೋ ಆಗಿದ್ದಾಯ್ತು. ಆದರೆ ಅದ್ಯಾಕೋ ಗ್ರಹಚಾರ ಬೆಂಬಿಡದ ಬೇತಾಳದ ಥರ ಹಿಡ್ಕೊಂಡ್ರೆ ಆಗ ಏನಾಗುತ್ತೆ ಅಂತ ಕೇಳಿದರೆ ಹಿಂಗೆ ಆಗೋದು ಅಂದಿದ್ದು ಗೋವಿಂದಣ್ಣ. ಹಿಂಗೆ ಅಂದರೆ ಹೆಂಗೆ ಅಂತ ಕೇಳಿದರೆ ಅವ್ರ ಕಣ್ಣಿಗೆ ಕಂಡಂಗೆ ಕಟ್ಟಿ ಕೊಟ್ಟಿರೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡ್ಕೊಂಬ. ರಾಜಕೀಯನೇ ಹಾಗೆ, ಎಲ್ಲೋ ಗುರಿ ಇಟ್ಟು ಯಾವಾಗಲೂ ಹೊಡೆದಿದ್ದು ಇನ್ಯಾವಾಗಲೂ ಹೋಗಿ ಬೀಳುತ್ತಂತೆ. ಇದು ಹಾಗೆ ಆಗ್ತಿದೆ ನೋಡು. ಈ ಕಡೆ ಸಿಎಂ ನೋಡಿದ್ರೆ ಒಂದು ವಿಕೆಟ್ ಕೆಡಬೇಕು ಅಂತಾನೆ ದಿಲ್ಲಿಗೆ ಹೊರಟಂಗಿದೆ. ಹಾಗಂತ ಮುಂದಿನ ಯುದ್ಧನೂ ಮರ್ತಿಲ್ಲ. ಈ ಕಡೆ ಯುದ್ಧದ ತಯಾರಿಗೆ ಸೈನಿಕರನ್ನು ಕಳಿಸಿದ್ದಾರೆ. ಹೆಂಗ್ ನೋಡಿದ್ರು ಯುದ್ಧ ಶತಸಿದ್ಧ ಅಂತ ಮತ್ತೆ ಪ್ರಾಸ ಒಗಟು ಎಲ್ಲ ಸೇರಿಸ್ಕೊಂಡು ಮಾತಾಡ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಯಾವ ಯುದ್ಧ, ಯಾವ ಸೈನಿಕರು, ಯಾವ ಗುರಿ, ಯಾವುದೋ ರಾಜನ್ ಕತೆ ಹೇಳ್ದಂಗೆ ಹೇಳ್ತಿದ್ದೀರಿ, ಅದೇನು ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ ಆಂತರಿಕ ಶತ್ರುಗಳ ಜೊತೆ ಯುದ್ಧಕ್ಕಿಳಿದ ಮಹಾರಾಜರ ಕಥೆಯನ್ನ. ವಿಷಯ ಏನಪ್ಪ ಅಂದ್ರೆ, ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಪ್ರಕಾರ ಕ್ಯಾಬಿನೆಟ್ಗೆ ಸಣ್ಣ ಸರ್ಜರಿ ಮಾಡೋಕೆ ಸಿಎಂ ರೆಡಿಯಾಗಿದ್ದಾರೆ. ಇದೇ ಕಾರಣಕ್ಕೆ ಈಗ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡೋಕ್ಕೂ ತಯಾರಾಗಿದ್ದಾರೆ. ಕ್ಯಾಬಿನೆಟ್ ಸರ್ಜರಿ ಮಾಡಿ ಹೊಸಬರನ್ನ ತಗೋಬೇಕು ಅಂದ್ರೆ ಆಗ ಬೀಳೋ ವಿಕೆಟ್ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವಾಗಿ ಕೇಳಿ ಬರ್ತಿರೋ ಹೆಸರುಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಬೀಳೋ ವಿಕೆಟ್ಗಳ ಬಗ್ಗೆ ಈಗ ವಿಧಾನಸೌಧದ ಕಾರಿಡಾರ್ ಅಲ್ಲಿ ತರಹೇವಾರಿ ಡಿಸ್ಕಷನ್ಗಳು ನಡೀತಾ ಇದೆ. ಅದರಲ್ಲಿ ಈಗಾಗಲೇ ಡಿಸ್ಕಷನ್ ನಲ್ಲಿರೋ ನಾಗೇಂದ್ರ ಹೆಸರಿನ ಜೊತೆ ಮತ್ತೊಂದು ಹೆಸರನ್ನು ಸೋರ್ಸ್ಗಳು ಹೇಳ್ತಿವೆ. ಅವು ಹೇಳ್ತಿರೋ ಹೆಸರು ಯಾವುದಪ್ಪ ಅಂದ್ರೆ ಕೇಳಿ ಬಂದ ಧ್ವನಿ, ಕಂಗ್ರಾಚುಲೇಷನ್ ಬ್ರದರ್, ಅಬ್ಬಬ್ಬ ಲಾಟ್ರಿ. I, BZ Zamir Ahmad Khan, do swear in name of Allah and my mother, solemnly affair. ಹೌದು, ವಿಧಾನಸೌಧ ಕಾರಿಡಾರ್ನ ಮೂಲಗಳ ಮಧ್ಯೆ ನಡೀತಿರೋ ಡಿಸ್ಕಷನ್ನಿನ ಪ್ರಕಾರ ಸಂಪುಟದಿಂದ ಹೊರಬೀಳೋ ಲಿಸ್ಟ್ನಲ್ಲಿ ಈಗ ಜಮೀರ್ ಹೆಸರು ತೇಲಾಡೋಕೆ ಶುರುವಾಗಿದೆಯಂತೆ. ಒಂದ್ ಕಡೆ ಈಗ ಬಾಕಿ ಇರೋ ಒಂದು ಸೀಟಿಗೆ ಮಹಿಳಾ ಕೋಟಾದ ಅಡಿಯಲ್ಲಿ ಅನ್ನಪೂರ್ಣ ತುಕಾರಾಮ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಮೂಲಗಳ ಮಧ್ಯೆಯೇ ಓಡಾಡ್ತಿದೆ. ಅದರ ಜೊತೆಗೆ ಲೇಔಟ ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡಬೇಕು, ಬಸವರಾಜ್ ಶಿವಣ್ಣವರಿಗೆ ಮಿನಿಸ್ಟ್ರು ಪೋಸ್ಟ್ ಕೊಡಬೇಕು ಅಂದ್ರೆ ಆಗ ಹಾಲಿ ಇರೋ ಮಂತ್ರಿಗಳ ಪೈಕಿ ಇಬ್ಬರಾದ್ರೂ ರಾಜೀನಾಮೆ ಕೊಡಬೇಕು. ಇಲ್ಲಿವರೆಗೂ HC ಬಾಲಕೃಷ್ಣ ಮಂತ್ರಿ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ಚರ್ಚೆ ಆಗ್ತಾ ಇತ್ತು. ಆದರೆ ಬಾಲಕೃಷ್ಣ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಅವರನ್ನ ಸ್ವತಃ
ಸಿಎಂಎ ಬೈ ಎಲೆಕ್ಷನ್ಗೆ ರೆಡಿ ಮಾಡಿ ಹೋಗಿ ಅಂತ ಹಿರಿಯೂರಿಗೆ ಕಳಿಸಿದ್ದಾರೆ. ಅಲ್ಲಿ ಸಚಿವ ಬಾಲಕೃಷ್ಣ ಅವರು ಶಾಸಕ ಕುಣಿಗಲ್ ರಂಗನಾಥ್ ಜೊತೆ ಮೆರವಣಿಗೆ, ಭಾಷಣ, ರೋಡ್ ಶೋ ಅಂತ ಈಗಲೇ ಪ್ರಚಾರ ಶುರು ಹಚ್ಕೊಂಡಿದ್ದಾರೆ. ಹಂಗಾದ್ರೆ ಈಗ ಇರೋ ಮಂತ್ರಿಗಳ ಪೈಕಿ ನಾಗೇಂದ್ರ ಬಿಟ್ರೆ ಮತ್ಯಾರಿಂದ ರಾಜೀನಾಮೆ ಪಡಿತಾರೆ ಅನ್ನೋ ಡಿಸ್ಕಷನ್ನು ವಿಧಾನಸೌಧದ ಕಾರಿಡಾರಿನ ಮೂಲಗಳ ಮಧ್ಯೆಯೇ ನಡೆದಾಗ ಕಂಗ್ರಾಚುಲೇಷನ್ ಬ್ರದರ್ ಅಬ್ಬಬ್ಬ ಲಾಟ್ರಿ ಅನ್ನೋ ಧ್ವನಿ ಬಂದಿದ್ದು ಮೂಲಗಳ ಇಂಡೈರೆಕ್ಟ್ ಆಗಿ ಜಮೀರ್ ವಿಕೆಟ್ ಬೀಳಿಸೋ ಪ್ರಯತ್ನ ನಡೀತಿದೆ ಅಂದಿದ್ದು ಅದೇ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಈ ರೀತಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬೆಳವಣಿಗೆಗಳು ಆಗ್ತಾ ಇದೆ. ಆಂತರಿಕ ಯುದ್ಧ ಗೆಲ್ಲೋದಕ್ಕೆ ದೆಹಲಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಮಂತ್ರಿಮಂಡಲದ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ನಡೀತಾ ಇದೆ. ನೀವೆಲ್ಲ ಗಮನಿಸಿದಿರಿ, ಸೆಕೆಂಡ್ ಲಿಸ್ಟ್ ಔಟ್ ಆದಾಗ ಯಾರೆಲ್ಲ ಅಸಮಾಧಾನಗೊಂಡ್ರು, ಯಾರೆಲ್ಲ ಬೇಸರಗೊಂಡ್ರು, ಯಾರೆಲ್ಲ ರಸ್ತೆಗಿಳಿದು ತಮ್ಮದೇ ಪಾರ್ಟಿಯ ನಾಯಕರು, ತಮ್ಮದೇ ಪಾರ್ಟಿಯ ಮುಖ್ಯಮಂತ್ರಿ ವಿರುದ್ಧ ಹರಿಹಾಯ್ದ್ರು ಅಂತ ಹೇಳಿ. ಈ ಕಡೆ ಹಿರಿಯೂರು ಉಪಕದನಕ್ಕೂ ತಯಾರಿ ಆಗಬೇಕಾಗಿದೆ. ಆ ಕಡೆ ಮಂತ್ರಿಮಂಡಲದ ಈ ಕ್ಷಣದವರೆಗೂ ಇರುವ ಅಸಮಾಧಾನವನ್ನು ದೂರ ಮಾಡಬೇಕಾಗಿದೆ. ಈ ಎಲ್ಲ ಕಾರಣಗಳಿಗೆ ತನ್ನ ಸೈನಿಕರ ಕಳುಹಿಸಿದ್ದಾರೆ ಮುಖ್ಯಮಂತ್ರಿಗಳು. ಹಿರಿಯೂರಲ್ಲಿ ಎಚ್ ಸಿ ಬಾಲಕೃಷ್ಣ, ಡಾಕ್ಟರ್ ರಂಗನಾಥ್, ದಿಲ್ಲಿಯತ್ತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಹಿರಿಯೂರನ್ನು ನೋಡ್ಕೊಳ್ಳಿ, ಅಲ್ಲಿ ವಾತಾವರಣ ಹೇಗಿದೆ ತಿಳ್ಕೊಳ್ಳಿ ಅಂತ ಇವರನ್ನ ಕಳಿಸ್ಕೊಟ್ಟಿದ್ರೆ, ಇಲ್ಲಿರೋದೆಲ್ಲ ನಾನು ಸರಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ದಾರೆ. ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾರನ್ನ ಆಚೆ ಹಾಕ್ತಾರೆ, ಅಸಮಾಧಾನಗೊಂಡ ಯಾರನ್ನ ಸಮಾಧಾನಪಡಿಸಿ ಮಂತ್ರಿಮಂಡಲಕ್ಕೆ ಸೇರಿಸ್ಕೋತಾರೆ, ಮತ್ತೆ ಇನ್ನೂ ಆ ರೀತಿಯ ಬೆಳವಣಿಗೆ ಇದೆಯಾ, ಲಿಸ್ಟ್ ನಂಬರ್ 3 ಔಟ್ ಆಗುತ್ತಾ, ಆ ರೀತಿಯ ಚಾನ್ಸಸ್ಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅನ್ನೋಂಥ ಪ್ರಶ್ನೆಗಳು ಈಗ ಮೂಡ್ತಾ ಇರೋದು. ಇದ್ರ ಬಗ್ಗೆ ಏನು ಮಾಹಿತಿ ಸಿಗುತ್ತೆ ಗೋವಿಂದಣ್ಣ ಅವರಿಂದ ಅನ್ನೋದನ್ನು ತಿಳ್ಕೊಳ್ಳೋಣ. ವೀರೇಂದ್ರ ಈಗ ಮತ್ತೆ ನಮ್ಮ ಜೊತೆಗೆ ರೆಡಿಯಾಗಿದ್ದಾರೆ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ. ವೀರೇಂದ್ರ, ಈಗ ಆಗಲಷ್ಟೇ ಒಂದು 10 ನಿಮಿಷದ ಹಿಂದೆ ನಾನು ಮಾತಾಡಿಸುವಾಗ ನಿಮ್ಮನ್ನು ಓಣಂ ಸೆಲೆಬ್ರೇಷನಿಂದ ಕರ್ಕೊಂಡ್ಬಂದೆ ಅಂತ ಹೇಳ್ತಾ ಇದ್ದೆ. ಈ ಗ್ಯಾಪಲ್ಲಿ ಗೋವಿಂದಣ್ಣ ಅವ್ರನ್ನ ಡೆಲ್ಲಿ ಕಳಿಸ್ಕೊಟ್ರಾ ಅಥವಾ ಇಲ್ಲೇ ಕೂತ್ಕೊಂಡು ಮಾಹಿತಿ ತಗೋತಾ ಇದ್ದಾರಾ? ಈಗ ನೀವು ಹೇಳಿದ್ರಲ್ಲ ಜೂಟಾದ್ರು ಅಲ್ಲಿ, ಅವ್ರು ಅಲ್ಲಿಗೆ ಹೋಗಿದ್ದು, ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗಿ ಸೀದಾ ಡೆಲ್ಲಿ ಕಡೆ ಮುಖ ಮಾಡಿಬಿಟ್ಟಿದ್ದಾರೆ ಪಟೇಲ್ರೆ. ನೀವು ಬಿಟ್ಟಿದ್ದೆ ತಡ, ಡೈರೆಕ್ಟ್ ಏರ್ಪೋರ್ಟ್ ಭಾರಿ ಫಾಸ್ಟು. ಪಟೇಲ್ರೆ, ಇಲ್ಲಾದ್ರೆ ನಿಮ್ಮ ಸ್ಪೀಡಿಗೆ ಅವರು ಹೊಂದ್ಕೊಂಡು ನಮಗೆ ಮಾಹಿತಿ ಕೊಡ್ಬೇಕಲ್ಲ. ಕರೆಕ್ಟ್. ನನಗೆ ಈಗ ಜಮೀರ್ ಅಹಮದ್ ಅವ್ರ ವಿಚಾರದ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬಿಡ್ತೀನಿ. ಹೇಳಿ. ಈಗ ಮಂತ್ರಿ ಮಂಡಲದಿಂದ ಕೈ ಬಿಡುವಂತಹ ಲಿಸ್ಟ್ ಅಲ್ಲಿ ಜಮೀರ್ ಅಹಮದ್ ಅವ್ರ ಹೆಸರು ಓಡಾಡ್ತಾ ಇದೆ, ತೇಲಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ನಾವು ಕೇಳ್ಪಟ್ವಲ್ಲ. ಈ ಒಂದು ನಾರದ ವಿಜಯನೋ ಅಥವಾ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ನಾರದರನ್ನ ಹಿರಣ್ಯಕಶಿಪುನ ಯಾರೋ ಕರೀತಾರೆ, ನಾರದರೇ ಬನ್ನಿ ಹೀಗೆ ಅಂತ ಹೇಳಿ. ಅವಾಗ ಇದೇನಪ್ಪ ನಾರದರು ಹೇಳೋದೇನು ಅಂತಂದ್ರೆ, ಇದೇನು ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ ಬಿಟ್ಟ ಹಾಗೂ ಅಲ್ಲ ಅಂತ ಹೇಳಿ. ಹಾಗೆ ಜಮೀರ್ ಅಹಮದ್ ಅವರಿಗೆ ಸ್ಥಾನವನ್ನ ಕೊಟ್ಟ ಹಾಗೂ ಅಲ್ಲ ಬಿಟ್ಟ ಹಾಗೂ ಅಲ್ಲ ಅಂತ ಪರಿಸ್ಥಿತಿ ಇದೆಯಾ ಅಂತ. ಹೌದು, ಭಕ್ತ ಪ್ರಹ್ಲಾದ ಸಿನಿಮಾದ ದೃಶ್ಯ ನೀವು ಹೇಳಿದ್ದು ಪಾಟೀಲ್ರೆ, ಕಣ್ಣಿಗೆ ಕಡ್ದಾಗಿದೆ ಅದು. ಇದು ಹಂಗೆ ಆಯ್ತು. ಎಕ್ಸಾಕ್ಟ್ಲಿ ನೀವು ಎಷ್ಟು ಒಳ್ಳೆ ಎಕ್ಸಾಂಪಲ್ ಕೊಟ್ರಿ ಅಂದ್ರೆ ಹಂಗೆ ಆಗ್ಬಿಟ್ಟಿದೆ ನೋಡಿ. 1 ತಿಂಗಳು ಆಗಿಲ್ಲ ಆಗ್ಲೇ ಈಗ ಅದು ಹೆಂಗೆ ಅವ್ರು ಮಿನಿಸ್ಟರ್ ಆಗಿದ್ದು ಹೆಂಗೆ ನಿಮಗೆ ಗೊತ್ತಲ್ಲ ಪಾಟೀಲ್ರೆ. ಇಷ್ಟು ಸರ್ಕಸ್ ಮಾಡಿ ಯಾವಾಗ್ಲೂ ಆಗಿರ್ಲಿಲ್ವೇನೋ. ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಹಿಂದಿನ ದಿನ ಬೈಟ್ ಕೊಟ್ಟಿದ್ರು, ಏನಂತ, ನನ್ನ ಜೀವನದಲ್ಲೇ ಯಾವತ್ತೂ ಲಾಬಿ ಮಾಡಕ್ ಡೆಲ್ಲಿ ಹೋಗಿಲ್ಲ ಅಂತೇಳಿ. ಬೆಳಗ್ಗೆ ಕಟ್ ಮಾಡಿದ್ರೆ ಎಲ್ಲಿದ್ದಾರೆ ಅಲ್ಲಿ ಚೆಕ್ ಮಾಡಿದ್ರೆ ಎಲ್ಲಿದ್ರು ಜಮೀರ್ ಅಹಮದ್ ಖಾನ್ ಅವರು? ಡೆಲ್ಲಿಯಲ್ಲಿದ್ರು. ಅಷ್ಟರ ಮಟ್ಟಿಗೆ ಲಾಬಿ ಮಾಡಿ 100 ಸತಿ ಗುರು, ನಮ್ಮ ಗುರುಗಳು ದೇವೇಗೌಡರು ಅಂತ ಹೇಳಿ, 1000 ಸತಿ ನಾಯಕರು ಅಂತ ಹೇಳಿ ಕ್ಷಮೆಯಾಚನೆ ಮಾಡಿ, ಅಲ್ಲೇ ಅವ್ರ ಆಫೀಸ್ ಕೆಳಗಡೆ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ ಇದೆ ಪಾಟೀಲ್ರೆ, ಅಲ್ಲೂ ಚರ್ಚೆ ಆಗ್ತಿತ್ತಂತೆ. ಈ ಸತಿ ಭಾಳ ಕಷ್ಟ ಇದೆ, ಈ ಸತಿ ಯಾರು ಅವ್ರ ಜೊತೆ ನಿಂತಿಲ್ಲ, ಹಿಂದೆ ಎಲ್ಲ ಯಾರು ಅವ್ರನ್ನ ಮಂತ್ರಿ ಮಾಡಿದ್ರೋ ಅವರೇ ಈ ಸತಿ ಅವ್ರ ಮಂತ್ರಿ ಆಗೋದು ಬೇಡ ಅಂತ ನಿಂತುಬಿಟ್ಟಿದ್ದಾರೆ. ಹಿಂಗಿರುವ ಕಷ್ಟ ಇದೆ ಅನ್ನೋ ಸಂದರ್ಭದಲ್ಲಿ ಹೆಂಗೋ ಮಂತ್ರಿ ಆಗಿ ಬಂದರು ಪಾಟೀಲ್ರೆ. ಇನ್ನು 1 ತಿಂಗಳಾಗಿಲ್ಲ ಆಗಲೇ ವಿಕೆಟ್ ಘಾನ್ ಅಂತ ಹೇಳಿ ಸುದ್ದಿ ಬಂದರೆ, ಈಗ ಅವತ್ತು ಯಾರ್ಯಾರು ಕಂಗ್ರಾಚುಲೇಷನ್ ಬ್ರದರ್ ಅಬ್ಬಬ್ಬ ಲಾಟ್ರಿ ಅಂತ ಅಲ್ಲಿ ಹೋಗಿ ದೋಸೆ ತಿನ್ಕೊಂಡು ಬಂದಿದ್ರಲ್ಲ, ಈಗೇನು ಹೇಳ್ತಾರೆ ಅಂತ. ಈಗ ದೇವ್ರು ಒಳ್ಳೇದು ಮಾಡ್ತದ ನಿಂಗೆ ಅದು ತೇಜಸ್ವಿ ಸೂರ್ಯ ಅವರಿಗೆ ಹೇಳಿ ಕರೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಸಿಂಕ್ ಆಗುತ್ತಂದ್ರೆ ಈಗ ಅದು ಈ ಸಿಚುಯೇಷನ್ಗೆ ಹಂಗೆ ಆಗುತ್ತೆ ಪಾಟೀಲ್ರೆ. ಈ ಡೈಲಾಗ್ ಯಾವಾಗ ಬರುತ್ತೆ ಅಂತಂದ್ರೆ, ಇನ್ ಕೇಸ್ ಈಗ 3ನೇ ಲಿಸ್ಟ್ ಒಂದು ರೆಡಿ ಮಾಡ್ಕೊಳ್ತಿದ್ದಾರೆ ಈ ನಾಯಕರು ಅಂತೆಲ್ಲ ಇದೆಯಲ್ಲ, ಕಂಗ್ರಾಚುಲೇಷನ್ ಬ್ರದರ್ ಅಂತ ಹೇಳಿದವರು ಇನ್ ಕೇಸ್ ಇವರನ್ನ ಮಂತ್ರಿ ಮಂಡಲದಿಂದ ಹಾಕ್ತಾ ಇದೀವಿ ಅಂತಂದ್ರೆ ದೇವ್ರು ಒಳ್ಳೇದು ಮಾಡ್ತದ ನಿಂಗೆ? ಅದೇ ಮಾಡ್ತಾರೆ. ಪರ್ಫೆಕ್ಟ್ ಅದೇ ಬರುತ್ತೆ ಪಾಟೀಲ್ರೆ. ಸನ್ನಿವೇಶ ಹಂಗೆ ಕೂಡ್ಕೊಂಡ್ ಬರ್ತಿದೆ ಅಂತ ಹೇಳಿ ಅದೇ ಬೆಣ್ಣೆ ದೋಸೆ ಹೋಟ್ಲಿದೆಯಲ್ಲ ಅಲ್ಲೇ ಹಾಕ್ತಿರೋ ಟಾಕಿದ್ದು. ಯಾಕಂದ್ರೆ ನಿನ್ನೆವರೆಗೂ ಏನಿತ್ತು ಟಾಕು ಅಂದ್ರೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದವರು, ಯಾಕಂದ್ರೆ ನಮ್ಮ ಗೋವಿಂದಣ್ಣರಲ್ಲಿ ದೋಸೆ ತಿನ್ನಕ್ಕೆ ಹೋಗ್ತಾ ಇರ್ತಾರೆ ಯಾವಾಗಲೂ. ಅಲ್ಲಿ ಏನು ಕಿವಿ ಬಿದ್ದಿತ್ತು ಅಂದ್ರೆ, ಮಾಗಡಿ ಅವ್ರು ಅವರೇ ಹೇಳ್ಬಿಟ್ಟಿದ್ದಾರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ.
ಸೊ ಆ ವಿಕೆಟ್ ಹೋಗುತ್ತೆ. ಅವ್ರನ್ನ ಹೆಂಗಿದ್ರು ಈಗ ಅಸಮಾಧಾನಿತರು ಭಾಳ ಜನ ಇದಾರಲ್ಲ ಪಾಟೀಲ್ರೆ, ಖಾಲಿರೋದೆಷ್ಟು ಒಂದೇ ಸೀಟು, ಅದು ಯಾವ ಕೋಟ? ಮಹಿಳಾ ಕೋಟ. ಇನ್ನು ಉಳಿದವ್ರನ್ನೆಲ್ಲ ಸಮಾಧಾನ ಮಾಡೋಕ್ಕೆ ಒಂದು ಕಡೆ ಬಸವರಾಜ ಶಿವಣ್ಣವ್ರು ಆಗಲೇಬೇಕು ಅಂತ ಸಿದ್ದರಾಮಯ್ಯವ್ರು ನಿಂತಿದ್ದಾರೆ, ಈ ಕಡೆ ಲೇಔಟ್ ಕೃಷ್ಣಪ್ಪ. ಯಾರನ್ನು ತೆಗಿತಾರೆ ಅನ್ನೋ ಪ್ರಶ್ನೆ ಇತ್ತಲ್ಲ, ಮಾಗಡಿ ಕಡೆ ಕೈ ತೋರಿಸ್ತಿದ್ರು. ಇವತ್ತು ಕಟ್ ಮಾಡಿ ನೋಡಿದ್ರೆ ಮಾಗಡಿಯವ್ರು ಎಲ್ಲಿದ್ದಾರೆ? ಹಿರಿಯವರು ಎಲ್ಲಿದ್ದಾರೆ ಪಾಟೀಲ್ರೆ? ಆಲ್ರೆಡಿ ಎಲೆಕ್ಷನ್ ಪ್ರಚಾರ ಶುರು ಮಾಡ್ಬಿಟ್ಟಿದ್ದಾರೆ. SR ವಿಶ್ವನಾಥ್ ಅವರು ಕೊಟ್ಟಿರೋ ಐಡಿಯಾ ವರ್ಕೌಟ್ ಆಗುತ್ತೆ ಅನ್ಸುತ್ತಪ್ಪ. ಅಲ್ಲಿಗೆ ಬಂದು ನಿಲ್ತಂಗಿದೆ ಇದು. ಈಗ ಯಾಕಂದ್ರೆ 2 ಸೀಟ್ ಬೇಕು, ಒಂದು ಖಾಲಿ ಇದೆ, ಅದು ಮಹಿಳಾ ಕೋಟ ಬಿಟ್ಬಿಡಿ. ಈಗ ನಾಗೇಂದ್ರ ಅವ್ರದ್ದೊಂದು ಚರ್ಚೆ ನಡೀತಾ ಇದೆಯಲ್ಲ, ಇವತ್ತು ಬಹಳ ತಾರಕಕ್ಕೆ ಹೋಗಿದೆಯಲ್ಲ, ಅದೊಂದು ಖಾಲಿ ಆಯ್ತು ಅಂದ್ರೆ ಈಗ ಬಸವರಾಜ ಶಿವಣ್ಣ ಅವರಂತ ಅನ್ಕೊಳ್ಳಿ, ಇನ್ನೊಂದು ಖಾಲಿ ಆಗ್ಬೇಕಲ್ಲ. ಈಗ ಲೇಔಟ್ ಕೃಷ್ಣಪ್ಪ ಅವ್ರದ್ದೊಂದು ಇದೆಯಲ್ಲ, ಅದಕ್ಕೆ ಯಾರು? ಅದಕ್ಕೆ ಅಲ್ಲಿ ಬೆಣ್ಣೆ ದೋಸೆ ಹೋಟ್ಲು ಚರ್ಚೆ ಪಾಟೀಲ್ರೆ ಕೇಳ ಬಂದಿದ್ದು. ಆದ್ರೂ ಆ ಆಂಗಲ್ ನಾವು ನೋಡೋದಾದ್ರೆ ಏನಾಗ್ತಿದೆ ಅಂತ ಹೇಳ್ತೀನಿ ಕೇಳಿ ಪಾಟೀಲ್ರೆ. ಟ್ರ್ಯಾಕ್ ತಪ್ಪಿತು. ಏನಾಯ್ತು ಅಲ್ಲಿ? ಈಗ ನಿನ್ನೆವರೆಗೂ SC ಬಾಲಕೃಷ್ಣ ಅವ್ರದ್ದಿತ್ತಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ಅವ್ರನ್ನ ಹಿರಿಯರಿಗೆ ಕಳಿಸಿದಾರಂತೆ. ನೀ ತಲೆ ಕಟ್ಸ್ಕೊಬೇಡ, ಹೋಗಿ ಅಲ್ಲಿ ಕೆಲಸ ಮಾಡು, ಎಲೆಕ್ಷನ್ ಗೆಲ್ಸಕ್ಕೆ ಏನ್ ಬೇಕು ಅದನ್ನ ತಯಾರಿ ಮಾಡ್ಕೊ ಹೋಗು ಅಂತ ಕುಣಿಗಲ್ ರಂಗನಾಥ್ ಅವ್ರನ್ನು ಒಟ್ಟು ಮಾಡ್ಬಿಟ್ಟು ಅವರಲ್ಲಿ ಫುಲ್ ರೋಡ್ ಶೋ ಮಾಡ್ತಾ ಇದಾರೆ ಪಾಟೀಲ್ರೆ. ಈಗ ಚಾಮರಾಜಪೇಟೆ ಇದು ನೀವು ಹೇಳಿದ್ರಲ್ಲ, ಈಗ ತೇಜಸ್ವಿ ಸೂರ್ಯ ಹೊಡೆದಿದ್ದ ಡೈಲಾಗು ಅದು ಯಾವಾಗ ಬರುತ್ತೆ ಅಂತ ಹೇಳಿ ಅಲ್ಲೇ ಚರ್ಚೆ ನಡೀತಾ ಇದೆ. ಅದೇನಾಗುತ್ತೆ ಅಂದ್ರೆ ಆ ಚರ್ಚೆನ ಕೇಳ್ಕೊಂಬಂದು ಹೇಳ್ತೀನಿ ಪಾಟೀಲ್ರೆ. ಥ್ಯಾಂಕ್ ಯು ವೀರೇಂದ್ರ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.